ಎಲ್ಲೋ ಗೈಸ್, ಇದಕ್ಕೆ ಮುಂಚೆ ನಾನು ಹೇಳಿದ್ದೆ ಕೃಷಿ ಕಲಿಬೇಕು ಅಂತ. ಕೃಷಿ ಕಲಿಯೋದಕ್ಕೆ ತುಂಬ ಜಾಗಗಳನ್ನ ತುಂಬ ಕಡೆ ಹುಡುಕ್ದೆ, ಎಲ್ಲೂ ಸಿಗಲಿಲ್ಲ. ಬಟ್ ಇವಾಗ ಒಬ್ಬರು ನನಗೆ ಕೃಷಿ ಹೇಳ್ಕೊಡೋಕ್ಕೆ ರೆಡಿ ಇದ್ದಾರೆ, ನಾನು ಕಲಿಯೋಕ್ಕೆ ರೆಡಿ ಇದ್ದೀನಿ. ಇವ್ರು ಬೆಳೀತಾ ಇರೋ ಬೆಳೆ ಬಂದು ಟೊಮೊಟೊ, ರಾಗಿ, ಜೋಳ ಮತ್ತು ಕಡಲೆಕಾಯಿ, ಈ ರೀತಿ ಬೆಳೆಗಳನ್ನ ಇವರು ಬೆಳೀತಾ ಇದ್ದಾರೆ. ಟೊಮೊಟೊನ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ಯಾಕಂದರೆ ಒಂದು ದಿನದ ಮುಂಚೆ ಬಂದಿದ್ದರೆ ನಾನು ಯಾವ ರೀತಿ ಫಾರ್ಮಿಂಗ್ ಮಾಡ್ತಾರೆ, ಅಂದರೆ ಯಾವ ರೀತಿ ಉಳುಮೆ ಮಾಡ್ತಾರೆ, ಅದಕ್ಕೆ ಯಾವ ರೀತಿ ಬೀಜಗಳನ್ನ ಬಿತ್ತುತ್ತಾರೆ ಅನ್ನೋದು ನೋಡ್ಬೋದಿತ್ತು. ಬಟ್ ಒನ್ ಡೇ ಲೇಟ್ ಆಗಿರೋದ್ರಿಂದ ನಾನು ನೆಕ್ಸ್ಟು ಇವರು ಉಳುಮೆ ಮಾಡೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ನಾನೇನು ಟೊಮೊಟೊ ತಿಂದೆ ಅದೇ ಪ್ಲೇಸಲ್ಲಿ ಇವರು ನೆಕ್ಸ್ಟು ಉಳುಮೆ ಮಾಡ್ತಾರೆ. ಆ ಉಳುಮೆ ಮಾಡೋವರೆಗೂ ನಾನು ವೆಯ್ಟ್ ಮಾಡಿ ಬರಬೇಕಾಗುತ್ತೆ. ಇವಾಗ ಆಲ್ರೆಡಿ ಇವರು ಉಳುಮೆ ಮಾಡಿರೋ ಈ ಜೋಳದ ಬೀಜ ನೋಡಿ, ಇಲ್ಲಿ ಬಂದು ಇವರು ಹುಲ್ಲು ಬೆಳೆದಿರ ಮದ್ದನ್ನ, ಅಂದರೆ ಒಂದು ರಸಗೊಬ್ಬರನ ಚೆಲ್ತಾ ಇದ್ದಾರೆ. ಈ ರೀತಿ ರಸಗೊಬ್ಬರ ಇಲ್ದಿರ ನಾನು ಬೆಳೆನ ಆದಷ್ಟು ಬೇಗ ಬೆಳೆಯೋಣ. ಬಟ್ ಅದು ಕಲಿಯೋದಕ್ಕೆ ಒಂದು 5-6 ತಿಂಗಳಾದರೂ ಟೈಮ್ ತಗೊಳುತ್ತೆ. ಆವಾಗವರೆಗೂ ವೆಯ್ಟ್ ಮಾಡಿ ನೋಡಿ. ಇಂಥವ್ರು ಇರೋದ್ರಿಂದಲೇ ಮಳೆ ಬೆಳೆ ಆಗ್ತಾ ಇರೋದು. ಇವ್ರು ಯಾರು ಏನು ಅಂತ ಗೊತ್ತಿಲ್ಲ. ಮೆಜೆಸ್ಟಿಕ್ಕಲ್ಲಿ ನನ್ನ ಇಂಡಿಕಾಗೆ ಗೇರ್ ರಾಡ್ ಕಿತ್ತೋಗಿತ್ತು. ಆ ಟೈಮಲ್ಲಿ ಬಂದು ಹೆಲ್ಪ್ ಮಾಡಿದ್ರು. ಏನಾದರೂ ಸಹಾಯ ಬೇಕು ಅಂದರೆ ಕಾಲ್ ಮಾಡುವಂಥ ನಂಬರ್ ಕೊಟ್ಟಿದ್ರು. ಅದೇ ಪರಿಚಯ, ಸ್ವಲ್ಪ ಸ್ನೇಹಕ್ಕೆ ಹೋಗಿ ಇವಾಗ ಅದೇ ಒಂದು ಕ್ಯಾಶುಯಲ್ ಆಗಿ ಮಾತಾಡೋವಾಗ ರೈತರ ಕೆಲಸ ಮಾಡ್ತೀನಿ ಅಂದಾಗ, ನಾನು ಕಲಿತೀನಿ ಅಂದಾಗ ಬಂದು ಕಲಿ ಅಂತ ಹೇಳಿದ್ರು. ಎಲ್ಲೋ ಗೈಸ್, ನಾನು ಚೆನ್ನಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನು ಇದಕ್ಕೆ ಮುಂಚೆ ಇಂಡಿಕಾ ಕೆಟ್ಟೋದಾಗ ಮೆಜೆಸ್ಟಿಕ್ ಹತ್ರ ಒಬ್ಬರು ಹೆಲ್ಪ್ ಮಾಡಿದ್ರಿ ಅಂತ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ. ನನಗೆ ಹೆಲ್ಪ್ ಮಾಡಿದವರು ಇವರೇ, ಮಿಸ್ಟರ್ ಮಂಜು ಅಂತ. ಇವ್ರ ಹತ್ರ ಈಗ ನಾನು ನಿಮಗೆ ಹೇಳಿದ್ದೆ, ಈ ಕೆಲಸ ಬಿಟ್ಟು ನಾನು ತುಂಬ ಕೆಲಸಗಳು ಮಾಡ್ತೀನಿ ಅಂತ, ಇನ್ನೊಂದು ಕೃಷಿ ಮಾಡ್ತೀನಿ ಅಂತ ಹೇಳಿದ್ದೆ. ಇವಾಗ ನಾನು ಕೃಷಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಕೃಷಿ ಮಾಡೋದು ತುಂಬ ಈಸಿನೂ ಅಲ್ಲ, ತುಂಬ ಕಷ್ಟನೂ ಅಲ್ಲ, ಆ ಥರ ಇರುತ್ತೆ ಕೆಲಸ. ಕೃಷಿಲಿ ಬಂದು ಟೋಟಲ್ಲು 3 ಥರ ಫಾರ್ಮಿಂಗ್ ಮಾಡ್ಬೋದು. ಒಂದು ಬಂದು ಕುರಿ ಫಾರ್ಮಿಂಗು, ಫಿಶ್ಶು, ಅದು ಬಿಟ್ಟರೆ ಬೆಳೆ ಬೆಳೆಯೋದು. ಓಕೆನಾ? ಇದರಲ್ಲಿ ಇವಾಗ ನಾವು ಮೇಯ್ನ್ ಮಾಡಬೇಕಾಗಿರೋದು, ನಾನು ಆಗಲೇ ಹೇಳಿದ್ದೆ, ಒಂದು ಬಂದು ಕುರಿ, ನಾವು ಮೇಕೆ, ಹಸುಗಳು ಏನು ಸಾಕಿದ್ರೂ ಅದ್ರ ಜೊತೆಗೆ ಫುಡ್ ಇರಬೇಕು. ಫುಡ್ಡು ಯಾವಾಗಲೂ ನಾವು ನೇಚರ್ನೇ ಹುಡ್ಕೊಂಡು ಹೋಗ್ತೀವಿ ಅಂದರೆ ಎಲ್ಲ ಅದು ತಿಂದು ತಿಂದು ಖಾಲಿ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ನಾವು ಏನಾದರೂ ಬೆಳೆ ಬೆಳಿಲೇಬೇಕು. ಮತ್ತು ನಮ್ಮ ಒಂದು ಈ ಹಸುಗಳು, ಮೇಕೆ, ಕುರಿಗಳಿಗೆ ಅದು ಹಾಕಲೇಬೇಕು. ಅದರಿಂದ ನಾನು ಬೆಳೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ ಅದು ಈಗಲೇ ಆಗಲ್ಲ, ಟೈಮ್ ತಗೊಳ್ಳುತ್ತೆ. ಯಾವಾಗ ಅಂತ ಗೊತ್ತಿಲ್ಲ. ನಮ್ಮ ಮಂಜಣ್ಣ ಹೇಳಬೇಕು ಅದನ್ನು. ಅತಿ ಶೀಘ್ರದಲ್ಲೇ ಸಿಗೋಣ. ಅಲ್ಲವರೆಗೂ ಬಾಯ್. ನಾನು ಫಾರ್ಮಿಂಗ್ ಕಲಿಯೋದಕ್ಕೆ ತುಂಬ ಕಡೆ ಹುಡುಕ್ದೆ, ಬಟ್ ಎಲ್ಲೂ ಸಿಗಲಿಲ್ಲ. ಬಟ್ ಗೊತ್ತಿರೋರೇ ಸಿಕ್ಕಿರೋದ್ರಿಂದ ತುಂಬ ಒಳ್ಳೆಯದಾಯಿತು. ಇನ್ನೂ ಚೆನ್ನಾಗಿ ಕಲಿಬೋದು ಅಂತ ಹೇಳ್ತಾ ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಂಥ ಒಳ್ಳೆಯ ಮನಸ್ಸುಗಳು ಜಗತ್ತಿಗೆ ಅತ್ಯಂತ ಮುಖ್ಯ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.